ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗ್ತಿರತಕ್ಕಂಥ ಹಿನ್ನೆಲೆ ಎರಡನೆಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಸದ್ಯ ಎರಡನೆಯ ಏರ್ಪೋರ್ಟ್ ಮಾಡುವಂತಹ ಸಲುವಾಗಿಯೇ 3 ಸ್ಥಳಗಳನ್ನು ಗುರುತಿಸಲಾಗಿದ್ದು, ಏಪ್ರಿಲ್ನಲ್ಲಿ ಕೇಂದ್ರ ಸರ್ಕಾರದ ತಂಡ ಆಗಮಿಸಿ ಪರಿಶೀಲನೆಯನ್ನ ನಡೆಸಲಿದೆಯಂತೆ. ಹೌದು, ರಾಜಧಾನಿಯಲ್ಲಿ ಎರಡನೆಯ ಅಂತಾರಾಷ್ಟ್ರೀಯ ಹಸಿರು ವಿಮಾನ ನಿಲ್ದಾಣಕ್ಕೆ 3 ಸ್ಥಳಗಳನ್ನು ಗುರುತು ಮಾಡಲಾಗಿದೆ. ಈ ಅಧ್ಯಯನಕ್ಕೆಂದೇ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ತಂಡವು ಏಪ್ರಿಲ್ 7ರಿಂದ 9ರ ಒಳಗೆ ರಾಜ್ಯಕ್ಕೆ ಆಗಮಿಸ್ತಾ ಇದೆ. ಈ ಸಂಬಂಧ ಈಗಾಗಲೇ ಪ್ರಾಧಿಕಾರಕ್ಕೆ ಕೆಎಸ್ಐಐಡಿಸಿ ವತಿಯಿಂದ 1.21 ಕೋಟಿ ಶುಲ್ಕವನ್ನು ಪಾವತಿಸಲಾಗಿದೆಯಂತೆ. ಸದ್ಯ ಕನಕಪುರ ರಸ್ತೆಯಲ್ಲಿ 2 ಮತ್ತು ನೆಲಮಂಗಲ ಹಾಗೂ ಕುಣಿಗಲ್ ರಸ್ತೆಯಲ್ಲಿ 1 ಜಾಗವನ್ನು ಏರ್ಪೋರ್ಟ್ ಸಲುವಾಗಿಯೇ ಗುರುತಿಸಲಾಗಿದೆ. ಈ ಜಾಗಗಳ ಪರಿಶೀಲನೆಗೆಂದೇ ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಕೆ ಪತ್ರವನ್ನು ಬರೆಯಲಾಗಿದೆಯಂತೆ. ಈ ವೇಳೆ ತಾಣಗಳ ಕಂದಾಯ ನಕಾಶೆ, 10 ವರ್ಷಗಳ ಹವಾಮಾನ ವರದಿ, ಈ ಜಾಗಗಳ ಜಮೀತಿಯ ಲಕ್ಷಣಗಳನ್ನು ವಿವರಿಸುವಂತಹ ಚಿತ್ರ ಹಾಗೆ ಭಾರತೀಯ ಸರ್ವೆ ಇಲಾಖೆಯ ನಕಾಶೆ ಹಾಗೆ ಉದ್ದೇಶಿತ ನಿಲ್ದಾಣದಲ್ಲಿನ ಕಾರ್ಯಾಚರಣೆಯ ಸ್ವರೂಪವನ್ನು ತಿಳಿಸುವಂತಹ ವಿವರವನ್ನ ಮುಂತಾದವುಗಳನ್ನು ಸಿದ್ಧಪಡಿಸುವಂತೆ ತಂಡ ಸೂಚನೆಯನ್ನ ನೀಡಿತ್ತಂತೆ. ಇದೀಗ ಸೂಚನೆಯ ಮೇರೆಗೆ ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಲಾಗಿದ್ದು, ಏಪ್ರಿಲ್ 7 ಅಥವಾ 9ರ ಒಳಗೆ ರಾಜ್ಯಕ್ಕೆ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ತಂಡ ಬರಲಿದೆಯಂತೆ. ಇನ್ನು ತಂಡದ ಸೂಚನೆಯ ಮೇರೆಗೆ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ಗೆ ಒಂದು ಸ್ಥಳವನ್ನ ಫೈನಲೈಸ್ ಮಾಡಲಾಗುತ್ತಂತೆ.